ಖುಷಿ ಹ್ಯಾಪಿ ಸೂಪರ್ ತಾಯಿ ಲಕ್ಷ್ಮೀ ದೇವಿ ಕಾಪಾಡವ ಯಾರಿಗೆ. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ರಾಯರು ಕೊಟ್ಟ ಈ ಭಿಕ್ಷೆ ನಮ್ಮ ರಾಘವೇಂದ್ರ ಸ್ಯಾರೀಸ್ಗೆ ತುಂಬ ದಿನದಿಂದ ವೇಟ್ ಮಾಡ್ತಿದ್ದಂಥ ಸ್ಯಾರಿ ಇವತ್ತು ಮನೆಗೆ ಬಂತು. ತುಂಬಾ ಖುಷಿ ಆಯಿತು, ಸಮಾಧಾನ ಆಯಿತು. ಅಂದರೆ ಕಂಪ್ಲೀಟ್ ಸಮಾಧಾನ ಆಗಿಲ್ಲ. ಇವಾಗ ಬಂದಿರೋದು ನನ್ನ ಕೈಗೆ 50 ಪೀಸು ಸ್ಯಾರೀಸ್ಗಳು ಬಂದಿದೆ. ಯಾರೆಲ್ಲ 24ನೇ ತಾರೀಕು ಹೋದ ತಿಂಗಳು 24ನೇ ತಾರೀಕಿಂದ ಬುಕ್ ಮಾಡ್ಕೊಂಡಿದ್ದಾರೆ 50 ಜನಕ್ಕೆ ನಾನು ಸ್ಯಾರೀಸ್ನ ಕೊಡ್ತೀನಿ. ಇನ್ನು ಬಾಕಿ ಸ್ವಲ್ಪ ಜನಕ್ಕೆ 30ನೇ ತಾರೀಕು ಬರುತ್ತೆ. 30ನೇ ತಾರೀಕು ನಾನು ಎಲ್ರಿಗೂ ಕಂಪ್ಲೀಟು ಕ್ಲಿಯರ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಸ್ವಲ್ಪ ಲೇಟ್ ಆಯಿತು, ತುಂಬ ಲೇಟ್ ಏನಾಗಿಲ್ಲ, 1 ತಿಂಗಳಾಯ್ತು ಅಷ್ಟೇ. ಹಾಗಾಗಿ ಕ್ಷಮೆ ಇರಲಿ ಅಂತ ಇವಾಗೂ ಕೂಡ ನಾನು ಕ್ಷಮೆನ ಕೇಳ್ತೀನಿ. ಸ್ವಲ್ಪ ಜನ ಆಗಲ್ಲ ಮ್ಯಾಮ್ ಅಂತೇಳಿ ರೀಫಂಡ್ನ ಮಾಡಿಸ್ಕೊಂಡ್ರು. ಪಾಪ ಅವರು ವೆಯ್ಟ್ ಮಾಡಿದ್ರು, ಆಗಲಿಲ್ಲ. ಕೊನೆಗೆ ಅವರು ರೀಫಂಡ್ಗಳನ್ನ ಮಾಡಿಸ್ಕೊಂಡ್ರು. ಯಾರೆಲ್ಲ ರೀಫಂಡ್ಗಳು ಕೇಳಿದ್ರು ಅವ್ರಿಗೆಲ್ಲ ರೀಫಂಡ್ ಮಾಡಿದೆ. ಕೆಲವರು ಬೇಡ ಮ್ಯಾಮ್, ನೀವು ಯಾವಾಗ ಕೊಡ್ತೀರಾ ಕೊಡಿ, ಖಂಡಿತ ನಾವು ವೆಯ್ಟ್ ಮಾಡ್ತೀವಿ ಅಂತೇಳಿ ತುಂಬ ತಾಳ್ಮೆಯಿಂದ ಅವರು ವೆಯ್ಟ್ ಮಾಡಿದ್ರು. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಬಂದಿರೋ ಅಂಥದ್ರಲ್ಲಿ 50 ಜನಕ್ಕೆ ಮಾತ್ರ ಅಷ್ಟೇ ನಾನು ಕೊಡೋಕ್ಕಾಗೋದು. ಇನ್ನು ಬಾಕಿ ಎಷ್ಟು ಜನರಿದ್ದಾರೆ ನಮ್ಮ ಕಸ್ಟಮರು, ಅವ್ರಿಗೆಲ್ಲರಿಗೂ ಕೂಡ ನಾನು 30ನೇ ತಾರೀಕು ಸ್ಯಾರೀಸ್ ಬರುತ್ತೆ, ಖಂಡಿತ ಕಳಿಸ್ಕೊಡ್ತೀನಿ. ನನಗಂತೂ 1% ಭಾರ ಇಳ್ದಂಗಾಯಿತು. ಸ್ಯಾರಿ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಮಲ್ ಕಾಟನ್ ಸ್ಯಾರೀಸ್ನ ತುಂಬ ಜನ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಅದರಲ್ಲಿ ಒಂದು 50 ಜನಕ್ಕೆ ಈಗ ಕೊಡ್ತಾ ಇದ್ದೀನಿ. ಇನ್ನು ಬಾಕಿ ಇನ್ನೊಂದು ಸ್ವಲ್ಪ ಜನಕ್ಕೆ 30ನೇ ತಾರೀಕು ಬರುತ್ತೆ. ಬಂದಮೇಲೆ ಎಲ್ಲರಿಗೂ ಕಂಪ್ಲೀಟ್ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಜನ ಈ ಸ್ಯಾರೀಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಖಂಡಿತ 30ನೇ ತಾರೀಕು ಇನ್ನೂ ಕೇಳಿರೋರಿಗೆಲ್ಲರಿಗೂ ನಾನು ಕೊಡ್ತೀನಿ. ಯಾಕೆಂದರೆ ಅವ್ರ ಹತ್ರ ನಾನು ಬುಕ್ಕಿಂಗ್ ತೊಗೊಂಡಿಲ್ಲ. ಇಲ್ಲ ಬೇಡ, 30ನೇ ತಾರೀಕು ಬಂದಮೇಲೆ ಸ್ವಲ್ಪ ಜನ ಕಸ್ಟಮರ್ಗೆ ನಾನು ತೊಗೋತೀನಿ ಅಂತ ಹೇಳಿದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು. ದಯವಿಟ್ಟು ಕ್ಷಮೆ ಇರಲಿ. ಇವಾಗ 50 ಪೀಸ್ ಬಂದಿದೆ, 50 ಜನಕ್ಕೆ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ಒಂದು 1/4% ಆಲ್ರೆಡಿ ರೀಫಂಡ್ ಆಗಿದೆ. ಅವ್ರದ್ದೆಲ್ಲ ಲೆಸ್ ಮಾಡಿದ್ರು ಅದೆಲ್ಲ ಎಕ್ಸ್ಟ್ರಾ ಸ್ಯಾರೀಸು ಕೂಡ ಸಿಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಜನಕ್ಕೆ ನಾನು ಈ ಸ್ಯಾರಿನ ಕಳಿಸ್ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಮ್ಮ ರಾಘವೇಂದ್ರ ಸ್ಯಾರೀಸ್ಗಂತೂ ತುಂಬ ಸಪೋರ್ಟ್ ಸಿಗ್ತಾಯಿದೆ. ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ರಾಯರ ಆಶೀರ್ವಾದ, ನನ್ನ ತಾಯಿಯ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ಏಳೋ ಬೀಳೋ ಅನ್ನೋದೆಲ್ಲ ಶಾಶ್ವತ. ದೇವ್ರಿಚ್ಛೆ, ಯಾರು ಯಾವಾಗ ಏನಾಗ್ತಾರೆ, ಏನಾಗಬೇಕು ಅನ್ನೋದು ಭಗವಂತನ ಇಚ್ಛೆ ಇರುತ್ತೆ. ಅದರಂತೆ ನಡೆಯೋದು. 1 ವರ್ಷದಿಂದ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ರಾಯರು ಪ್ರಸಾದನ ಕೊಟ್ಟರು, ನನಗೆ ಇವಾಗ ಅನುಕೂಲನ ಕೊಟ್ಟರು. ಥ್ಯಾಂಕ್ ಯು.